ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವನ್ಯಮೃಗಗಳಿಂದ ಮಾನವನ ರಕ್ಷಣೆಗಾಗಿ ಭದ್ರತಾ ಕ್ರಮಗಳು. ತಿರುಮಲದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶ. ಜೂನ್ 2ನೇ ತಾರೀಖಿನಿಂದ ಶ್ರೀ ಗೋವಿಂದರಾಜಸ್ವಾಮಿಯವರ ಬ್ರಹ್ಮೋತ್ಸವಗಳು. ತಿರುಮಲದಲ್ಲಿ ಟಿಟಿಡಿ ಚೇರ್ಮನ್ ರವರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಿದ ಅಧಿಕಾರಿಗಳು. ತಿರುಮಲ ಜಪಾಲಿ ಶ್ರೀ ಆಂಜನೇಯ ಸ್ವಾಮಿ ಆಲಯವು ರಾಮನಾಮ ಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿತು. ಹನುಮಾನ್ ಜಯಂತಿಯ ಪ್ರಯುಕ್ತ ಶಾಸ್ತ್ರೋಕ್ತವಾಗಿ ಹೋಮ, ವಿಶೇಷ ಪೂಜೆಗಳು. ತಿರುಮಲದ ಅಲಿಪಿರಿ ಮೆಟ್ಟಿಲು ಮಾರ್ಗ ಹಾಗೂ ಘಾಟ್ ರೋಡ್ಗಳಲ್ಲಿ ಈ ನಡುವೆ ವನ್ಯಮೃಗಗಳು, ಮುಖ್ಯವಾಗಿ ಚಿರತೆ, ಹುಲಿಗಳ ಚಲನವಲನಗಳು ಕಂಡುಬರುತ್ತಿವೆ. ಈ ನೇಪಥ್ಯದಲ್ಲಿ ಮಾನವರನ್ನು ವನ್ಯಮೃಗಗಳಿಂದ ರಕ್ಷಿಸುವ ಕುರಿತು ಮಂಗಳವಾರ ತಿರುಮಲದ ಗೋಕುಲಂ ಸಮಾವೇಶ ಮಂದಿರದಲ್ಲಿ ಉನ್ನತ ಅಧಿಕಾರಿಗಳ ಸಮೀಕ್ಷಾ ಸಮಾವೇಶ ಜರುಗಿತು. ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ವರ್ಚುವಲ್ ಮೂಲಕ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಹಾಗೂ ಟಿಟಿಡಿ ಅರಣ್ಯ ಶಾಖೆಯ ವಿವಿಧ ವಿಭಾಗಗಳ ಅಧಿಕಾರಿಗಳೊಂದಿಗೆ ಸಮಾವೇಶವನ್ನು ನಿರ್ವಹಿಸಿದರು. ಈ ಸಮೀಕ್ಷಾ ಸಮಾವೇಶದಲ್ಲಿ ಭಕ್ತರ ಭದ್ರತೆಗಾಗಿ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿ ಭಕ್ತರ ಭದ್ರತೆಗಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು. ಆರೋಗ್ಯ ಇಲಾಖೆಯ ವತಿಯಿಂದ ಸ್ಥಳವನ್ನು ಆಗಿಂದಾಗ್ಗೆ ಸ್ವಚ್ಛವಾಗಿಡುವಂತೆ ನಿರ್ಣಯ ಕೈಗೊಂಡರು. ಹಾಗೆಯೇ ಟಿಟಿಡಿ, ಅರಣ್ಯ, ರೆವಿನ್ಯೂ, ಪಂಚಾಯತ್ ರಾಜ್, ಆರೋಗ್ಯ ವಿಭಾಗ, ವಿಜಿಲೆನ್ಸ್ ಶಾಖೆಗಳೊಂದಿಗೆ ಕೂಡಿ ಸಮನ್ವಯತೆಯೊಂದಿಗೆ ನಡಿಗೆ ಮಾರ್ಗದಲ್ಲಿ ನಿರಂತರ ಜಂಟಿ ಕಾರ್ಯ ಮಾಡಬೇಕು ಎಂಬ ನಿರ್ಧಾರವನ್ನು ಮಾಡಿದರು. ಮಾನವರನ್ನು ವನ್ಯಮೃಗಗಳಿಂದ ರಕ್ಷಿಸಲು ತಕ್ಷಣ ದೀರ್ಘವಾಗಿ ಚರ್ಚಿಸಿ ಕ್ರಮ ಕೈಗೊಳ್ಳುವುದಕ್ಕಾಗಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್, ಅರಣ್ಯ ಇಲಾಖೆ ಸಹಕಾರವನ್ನು ಪಡೆದಿದ್ದಾರೆ. ತಿರುಪತಿಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾದ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಜೂನ್ 2ನೇ ತಾರೀಖಿನಿಂದ 10ನೇ ತಾರೀಖಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವಗಳು ಶಾಸ್ತ್ರೋಕ್ತವಾಗಿ ಜರುಗಲಿವೆ. ಈ ಸಂದರ್ಭವನ್ನು ಪುರಸ್ಕರಿಸಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ಅಧಿಕಾರಿಗಳು, ಅರ್ಚಕರು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡುರವರನ್ನು ಬ್ರಹ್ಮೋತ್ಸವಗಳಿಗಾಗಿ ಆದರದಿಂದ ಆಹ್ವಾನಿಸಿದರು. ತಿರುಮಲದಲ್ಲಿರುವ ಚೇರ್ಮನ್ ಕಾರ್ಯಾಲಯದಲ್ಲಿ ಬುಧವಾರ ಬಿಆರ್ ನಾಯ್ಡುರವರನ್ನು ಸಂದರ್ಶಿಸಿ ವೇದಾಶೀರ್ವಚನ ಮಾಡಿ ಬ್ರಹ್ಮೋತ್ಸವದ ಆಹ್ವಾನ ಪತ್ರಿಕೆಯನ್ನು, ಪ್ರಸಾದವನ್ನು ನೀಡಿದರು. ಭಕ್ತರಿಗೆ, ಸ್ಥಾನಿಕರಿಗೆ ತೊಂದರೆಯಾಗದಂತೆ ಬ್ರಹ್ಮೋತ್ಸವವನ್ನು ವೈಭವವಾಗಿ ನಿರ್ವಹಿಸಬೇಕು ಎಂದು ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಡೆಪ್ಯೂಟಿ ಇಒ ಶಾಂತಿ, ಆಲಯದ ಅರ್ಚಕರು ಪಾಲ್ಗೊಂಡಿದ್ದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಜರುಗಲಿರುವ ವಾರ್ಷಿಕ ಬ್ರಹ್ಮೋತ್ಸವಗಳ ಕುರಿತಾಗಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಸಮೀಕ್ಷೆ ನಿರ್ವಹಿಸಿದರು. ಆಲಯದಲ್ಲಿ ಜರುಗಿದ ಈ ಸಮೀಕ್ಷಾ ಸಮಾವೇಶದಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬಹಳ ಚರಿತ್ರೆಯುಳ್ಳ ಪ್ರಮುಖವಾದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳನ್ನು ನಯನ ಮನೋಹರವಾಗಿ ನಿರ್ವಹಿಸುವುದಕ್ಕಾಗಿ ಏರ್ಪಾಟು ಮಾಡಬೇಕು ಎಂದು ಅಧಿಕಾರಿಗಳೊಂದಿಗೆ ವಿ ವೀರಬ್ರಹ್ಮಂ ಆದೇಶಿಸಿದರು. ಆಧ್ಯಾತ್ಮಿಕ ನಗರವಾದ ತಿರುಪತಿಯಲ್ಲಿರುವ ಶ್ರೀ ಗೋವಿಂದರಾಜಸ್ವಾಮಿ ಆಲಯ ಮಹೋತ್ತರವಾದ ಪುಣ್ಯ ಸ್ಥಳವಾಗಿ ಪ್ರಸಿದ್ಧಿ ಹೊಂದಿದೆ. ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಣ್ಣನಾಗಿ ಶ್ರೀ ಗೋವಿಂದರಾಜಸ್ವಾಮಿಯವರು ಪ್ರಖ್ಯಾತಿ ಪಡೆದಿರುವರು. ವಿಶಾಲವಾದ ಪ್ರಾಂಗಣದಲ್ಲಿ ಎಷ್ಟೋ ಉಪಾಲಯಗಳೊಂದಿಗೆ ನಿತ್ಯ ಆಧ್ಯಾತ್ಮಿಕತೆಯೊಂದಿಗೆ ದರ್ಶನ ನೀಡುವ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಜೂನ್ 2ನೇ ತಾರೀಖಿನಿಂದ 10ನೇ ತಾರೀಖಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವವನ್ನು ವೈಭವವಾಗಿ ನಿರ್ವಹಿಸಲಿದ್ದಾರೆ. ಈ ಸಂದರ್ಭವಾಗಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಮಂಗಳವಾರ ಸಾಯಂಕಾಲ ಶ್ರೀ ಗೋವಿಂದರಾಜಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳ ಬಗ್ಗೆ ಆಲಯದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಸಮೀಕ್ಷೆ ನಿರ್ವಹಿಸಿದರು.
ಬ್ರಹ್ಮೋತ್ಸವಗಳ ಅಂಗವಾಗಿ ನಿರ್ವಹಿಸುವ ವೈದಿಕ ಕ್ರತುವುಗಳನ್ನು ಆಗಮೋಕ್ತವಾಗಿ ನಿರ್ವಹಿಸಬೇಕು. ವಾಹನ ಸೇವೆಗಳನ್ನು, ಸ್ನಪನ ತಿರುಮಂಜನ, ಊಂಜಲ್ ಸೇವೆಯನ್ನು ಭಕ್ತಜನ ರಂಜಕವಾಗಿ ನಿರ್ವಹಿಸಬೇಕು ಎಂದು ಸೂಚಿಸಿದರು. ಬ್ರಹ್ಮೋತ್ಸವದ ವೈಭವ, ಪ್ರಭಾವ ತಿಳಿಯುವ ಹಾಗೆ ತೋರಣಗಳು, ಫ್ಲೆಕ್ಸ್ಗಳನ್ನು ಏರ್ಪಾಟು ಮಾಡಬೇಕು. ಆಲಯದೊಂದಿಗೆ ಪರಿಸರ ಪ್ರಾಂತ್ಯಗಳಲ್ಲಿ ಸಂಪ್ರದಾಯ ಪುಷ್ಪ ತೋರಣಗಳೊಂದಿಗೆ ಆಧ್ಯಾತ್ಮಿಕತೆ ಇರುವ ಹಾಗೆ ಸುಂದರವಾಗಿ ಸಜ್ಜುಗೊಳಿಸಬೇಕು ಎಂದರು. ವಿದ್ಯುತ್ ದೀಪಾಲಂಕಾರವನ್ನು ಸುಂದರವಾಗಿ ಮಾಡಬೇಕು ಎಂದು ಅದಕ್ಕೆ ಸಂಬಂಧಿತ ಅಧಿಕಾರಿಗಳಿಗೆ ಆದೇಶಿಸಿದರು. ಆಲಯದ ಮಾಡಬೀದಿಗಳಲ್ಲಿ ಶುಭ್ರವಾಗಿಡಬೇಕು. ಅದಕ್ಕಾಗಿ ಬೇಕಾಗುವ ಸಿಬ್ಬಂದಿಗಳನ್ನು ಏರ್ಪಾಟು ಮಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಹಾಗೆಯೇ ಶ್ರೀವಾರಿ ಸೇವಕರ ಸೇವೆ ಅಗತ್ಯವಿದ್ದ ಕಡೆ ವಿನಿಯೋಗಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಟಿಟಿಡಿ ಪ್ರಜಾ ಸಂಬಂಧ ವಿಭಾಗ ಶ್ರೀ ಗೋವಿಂದರಾಜಸ್ವಾಮಿಯವರ ಬ್ರಹ್ಮೋತ್ಸವಗಳಲ್ಲಿ ಆಲಯದಲ್ಲಿ ಜರುಗುವ ವಾಹನ ಸೇವೆಗಳನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ ಮಾಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ವಾಹನ ಸೇವೆಗಳಲ್ಲಿ ಮೊದಲಿಗೆ ನಯನ ಮನೋಹರವಾದ ಸಾಂಸ್ಕೃತಿಕ ಪ್ರದರ್ಶನಗಳ ಏರ್ಪಾಟು ಮಾಡಬೇಕು ಎಂದು ವಿವಿಧ ಪ್ರಾಜೆಕ್ಟ್ ಅಧಿಕಾರಿಗಳಿಗೆ ಸೂಚಿಸಿದರು. ಆನಂತರ ಆಲಯ ಪ್ರಾಂಗಣವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಕೆಲವು ಅಂಶಗಳ ಬಗ್ಗೆ ನಿರ್ದೇಶನ ನೀಡಿದರು. ಈ ಸಮಾವೇಶದಲ್ಲಿ ಟಿಟಿಡಿ ಎಫ್ ಅಂಡ್ ಸಿಎಒ ಒ ಬಾಲಾಜಿ, ಆಲಯ ಡೆಪ್ಯೂಟಿ ಇಒ ಶಾಂತಿ, ಎಸ್ವಿಬಿಸಿ ಒಎಸ್ಡಿ ಪದ್ಮಾವತಿ, ವಿವಿಧ ಶಾಖೆಗಳ ಅಧಿಕಾರಿಗಳು, ಆಗಮ ಪಂಡಿತರು, ಅರ್ಚಕರು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಎಸ್ವಿಬಿಸಿಯೊಂದಿಗೆ ಮಾತನಾಡುತ್ತಾ ಬ್ರಹ್ಮೋತ್ಸವದ ಏರ್ಪಾಟುಗಳನ್ನು ವಿವರಿಸಿದರು. ತಿರುಮಲದಲ್ಲಿರುವ ಜಪಾಲಿ ಶ್ರೀ ಆಂಜನೇಯ ಸ್ವಾಮಿಯವರ ದೇವಾಲಯವು ರಾಮನಾಮ ಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿತು. ಮಂಗಳವಾರವಾದ್ದರಿಂದ ಭಕ್ತರು ಆಲಯಕ್ಕೆ ವಿಶೇಷವಾಗಿ ತೆರಳಿ ಬಂದು ಸ್ವಾಮಿಯವರನ್ನು ದರ್ಶಿಸಿದರು. ಹತಿರಾಂಜಿ ಮಠದ ಪ್ರತಿನಿಧಿಗಳು ಸ್ವಾಮಿಯವರಿಗೆ ಪ್ರತ್ಯೇಕ ಅಲಂಕಾರದೊಂದಿಗೆ ಆರಾಧನೆಗಳನ್ನು ಘನವಾಗಿ ನಿರ್ವಹಿಸಿ ಭಕ್ತರಿಗೆ ದರ್ಶನ ಕಲ್ಪಿಸಿದರು. ಪ್ರತಿ ವರ್ಷ ಜಪಾಲಿ ಕ್ಷೇತ್ರದಲ್ಲಿ ಹನುಮ ಜಯಂತಿಯ ನಂತರ 3 ದಿನಗಳ ಕಾಲ ಸುಂದರಕಾಂಡ ಹೋಮವನ್ನು ನಿರ್ವಹಿಸುವರು. ಅಖಿಲ ಭಾರತ ವಿಶ್ವ ಹಿಂದೂ ಪರಿಷತ್, ಹತಿರಾಂಜಿ ಮಠ, ಅಖಿಲ ಭಾರತ ಹನುಮತ್ ದೀಕ್ಷಾಪೀಠದ ಸಂಯೋಗದ ಆಧ್ವರ್ಯದಲ್ಲಿ ಲೋಕ ಕಲ್ಯಾಣಾರ್ಥ ನಿರ್ವಹಿಸಿದ ಸುಂದರಕಾಂಡ ಹೋಮವು ಮಂಗಳವಾರ ಜರುಗಿದ ಪೂರ್ಣಾಹುತಿಯೊಂದಿಗೆ ವೈಭವವಾಗಿ ಸಂಪನ್ನಗೊಂಡಿತು. ಹೋಮದ ಅಂಗವಾಗಿ ಕಳಸ ಸ್ಥಾಪನೆ, ಕಳಸ ಪೂಜೆ, ಪುಣ್ಯಾಹ ವಾಚನ, ವಿಶ್ವಕ್ಸೇನ ಆರಾಧನೆ, ಸಂಕಲ್ಪ ಪೂಜೆ, ಕಂಕಣ ಧಾರಣೆ, ಕಳಸ ಆಹ್ವಾನ, ಅಗ್ನಿ ಪ್ರತಿಷ್ಠೆ, ಮೂಲಮಂತ್ರ ಹೋಮಗಳನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿದರು. ರೋಹಿಣಿ ನಕ್ಷತ್ರವನ್ನು ಪುರಸ್ಕರಿಸಿ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಪಾರ್ಥಸಾರಥಿ ಸ್ವಾಮಿಯವರಿಗೆ ಊಂಜಲ್ ಸೇವೆ, ತಿರುಚಿ ಉತ್ಸವ, ಹಾಗೆಯೇ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಶ್ರೀ ಕೃಷ್ಣಸ್ವಾಮಿಯವರಿಗೆ ತಿರುಚಿ ಸೇವೆಯು ನಯನ ಮನೋಹರವಾಗಿ ಜರುಗಿತು. ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಮಂಗಳವಾರ ಸಂಜೆ ಊಂಜಲ್ ಸೇವೆ ಜರುಗಿತು. ಟಿಟಿಡಿ ಅನುಬಂಧವಾದ ಈ ಆಲಯದಲ್ಲಿ ರೋಹಿಣಿ ನಕ್ಷತ್ರದ ಸಂದರ್ಭವಾಗಿ ಅರ್ಚಕರು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ಬಂಗಾರದ ಆಭರಣಗಳು, ಸುಗಂಧ ಪುಷ್ಪ ಮಾಲೆಗಳಿಂದ ಸುಂದರ ಶೋಭಿತವಾಗಿ ಅಲಂಕರಿಸಿ ಆಲಯದ ದರ್ಪಣ ಮಂಟಪದಲ್ಲಿರುವ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ಆನಂತರ ಭಕ್ತಿ ಸಂಕೀರ್ತನೆ, ತಾಳಮೇಳ, ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆಯನ್ನು ನಿರ್ವಹಿಸಿದರು. ಆನಂತರ ಪಾರ್ಥಸಾರಥಿ ಸ್ವಾಮಿಗೆ ತಿರುಚಿ ಸೇವೆಯು ಜರುಗಿತು. ಸರ್ವಾಲಂಕಾರ ಶೋಭಿತರಾದ ರುಕ್ಮಿಣಿ ಸತ್ಯಭಾಮ ಸಮೇತ ಪಾರ್ಥಸಾರಥಿ ಸ್ವಾಮಿಗೆ ಅರ್ಚಕರು ತಿರುಚಿಯಲ್ಲಿ ಆಸೀನರಾಗಿಸಿದರು. ನಂತರ ಭಕ್ತರ ದೈವನಾಮ ಸ್ಮರಣೆ ಮಾಡುತ್ತಾ ಆಲಯದ ಬೀದಿಗಳಲ್ಲಿ ತಿರುಚಿ ಉತ್ಸವವು ನಯನ ಮನೋಹರವಾಗಿ ಸಾಗಿತು.
ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಮಂಗಳವಾರ ರೋಹಿಣಿ ನಕ್ಷತ್ರೋತ್ಸವ ನೇತ್ರ ಪರ್ವವಾಗಿ ಜರುಗಿತು. ಈ ಸಂದರ್ಭವಾಗಿ ಅರ್ಚಕರು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣಸ್ವಾಮಿಯವರಿಗೆ ಆಭರಣಗಳು, ಪುಷ್ಪ ಮಾಲೆಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿದರು. ನಂತರ ವೇದ, ಗಾನ, ನಾದ ಸಹಿತನಾಗಿ ಶ್ರೀ ಕೃಷ್ಣಸ್ವಾಮಿಯವರಿಗೆ ಊಂಜಾಲ್ ಸೇವೆಯನ್ನು ನಿರ್ವಹಿಸಿದರು. ತದನಂತರ ಶ್ರೀ ಕೃಷ್ಣಸ್ವಾಮಿಯವರಿಗೆ ತಿರುಚಿ ಉತ್ಸವವು ಜರುಗಿತು. ಸರ್ವಾಲಂಕೃತರಾದ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣನಿಗೆ ತಿರುಚಿಯಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿ ತಿರುಚಾನೂರಿನ ಮಾಡಬೀದಿಗಳಲ್ಲಿ ಶ್ರೀ ಕೃಷ್ಣಸ್ವಾಮಿಯ ತಿರುಬೀದಿ ಉತ್ಸವವು ವೈಭವೋಪೇತವಾಗಿ ಸಾಗಿತು. ಹಾಗೆಯೇ ತಿರುಪತಿ ಸಮೀಪವಿರುವ ಶ್ರೀ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದ ಉಪಾಲಯದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಘನವಾಗಿ ರೋಹಿಣಿ ನಕ್ಷತ್ರದ ಪೂಜೆಗಳನ್ನು ನಿರ್ವಹಿಸಿದರು. ಈ ಸಂದರ್ಭವಾಗಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ತಿರುಚಿಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿ ಅರ್ಚಕರು ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಶ್ರೀ ಶ್ರೀನಿವಾಸ ಮಂಗಾಪುರಂ ಕ್ಷೇತ್ರದ ಬೀದಿಗಳಲ್ಲಿ ತಿರುಚಿ ಉತ್ಸವವು ನಯನ ಮನೋಹರವಾಗಿ ಸಾಗಿತು. ಉಡುಪಿಯ ಕಟಪಾಡಿಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವವು ನೆರವೇರಿತು. ಇದರ ಅಂಗವಾಗಿ ಚಂದ್ರಮಂಡಲ ರಥೋತ್ಸವವನ್ನು ಮಾಡಿ ವಾದ್ಯ, ನೃತ್ಯ, ಸಂಗೀತ, ವೇದ ಘೋಷಗಳೊಂದಿಗೆ ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆಯನ್ನು ಮಾಡಲಾಯಿತು. ದೇವಾಲಯದ ಪ್ರಧಾನ ಮಂತ್ರಿಗಳಾದ ಪ್ರವೀಣ್ ತಂತ್ರಿ, ಆಡಳಿತ ಮಂಡಳಿಯ ಮುಖ್ಯಸ್ಥರು, ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತರ ಉಪಸ್ಥಿತಿಯಲ್ಲಿ ಈ ಎಲ್ಲ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಕೋಲಾರ ಜಿಲ್ಲೆ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಶ್ರೀ ಕೃಷ್ಣಾಪುರ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆಯು ಜರುಗಿತು. ತದನಂತರ ಶ್ರೀಪಾದರಾಜರ ಮೂಲ ಬೃಂದಾವನಕ್ಕೆ ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಗೋವಿಂದ 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 ಗೋವಿಂದ. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಬ್ರಹ್ಮೋತ್ಸವದ ನಿಮಿತ್ತ ವಿಶೇಷ ಹೋಮ, ಪೂಜಾದಿ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಹನುಮಂತ ವಾಹನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ಬಳಿಕ ಮಠದ ಆವರಣದಲ್ಲಿ ಹನುಮಂತ ವಾಹನವು ದೇವರ ನಾಮ ಸ್ಮರಣೆಯೊಂದಿಗೆ ವಿಶೇಷವಾಗಿ ನೆರವೇರಿತು. ತರುವಾಯ ವಿಶೇಷ ಹೋಮವನ್ನು ನಡೆಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ವೆಂಕಟೇಶ್ವರ ಸ್ವಾಮಿಗೆ ಜರುಗಿದ ಹನುಮಂತ ವಾಹನ ಸೇವೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ಅಮಾವಾಸ್ಯೆಯ ಅಂಗವಾಗಿ ಪ್ರತ್ಯಂಗಿರ ಹೋಮವನ್ನು ವೈಭವದಿಂದ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಶ್ರೀ ಲಕ್ಷ್ಮೀ ಸನ್ನಿಧಿಯ ಆವರಣದಲ್ಲಿ ಪ್ರತ್ಯಂಗಿರ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ತರುವಾಯ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಹೋಮಕುಂಡವನ್ನು ಏರ್ಪಾಟು ಮಾಡಿ ಪ್ರತ್ಯಂಗಿರ ಹೋಮವನ್ನು ಆಚರಿಸಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೆರೆಕಟ್ಟೆಯಲ್ಲಿ ನೆಲೆಸಿರುವ ಶ್ರೀ ದುರ್ಗಾದೇವಿಯವರ ದೇವಾಲಯದಲ್ಲಿ ಅಮಾವಾಸ್ಯೆಯ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಪುದುಕೊಟ್ಟೈ ಜಿಲ್ಲೆಯ ನಾಚುಂಡುಪಟ್ಟಿ ಪುತ್ತೂರು ಬಳಿಯ ಅರುಳ್ಮಿಗು ಶ್ರೀ ಮುತ್ತುಮಾರಿಯಮ್ಮನ್ ದೇವಾಲಯವು ಪ್ರಸಿದ್ಧ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಪುಷ್ಪಾರ್ಚನೆ ಸಮಾರಂಭವನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ವೈಕಾಸಿ ತಿಂಗಳಲ್ಲಿ ಉತ್ತಮ ಮಳೆ ಮತ್ತು ಕೃಷಿಯಲ್ಲಿ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ನಡೆಸಲಾಗುತ್ತದೆ. ಈ ರೀತಿಯಾಗಿ ಈ ವರ್ಷದ ಉತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸುತ್ತಮುತ್ತಲಿನ ಪ್ರದೇಶದ ಅನೇಕ ಭಕ್ತರು ಮತ್ತು ಸಾರ್ವಜನಿಕರು ಹೂವಿನ ತಟ್ಟೆಗಳು, ಹಾಲಿನ ಕುಂಡಗಳನ್ನು ಹೊತ್ತು ಆಲಯಕ್ಕೆ ಆಗಮಿಸಿ ತಮ್ಮ ವಿವಿಧ ಹರಕೆಗಳನ್ನು ಸಲ್ಲಿಸಿದರು. ಇದರ ಅಂಗವಾಗಿ ಸುತ್ತಮುತ್ತಲಿನ ಪ್ರದೇಶದ ಗ್ರಾಮದ ಅನೇಕ ಭಕ್ತರು ಮುತ್ತುಮಾರಿಯಮ್ಮನ ಪೂಜೆಯಲ್ಲಿ ಪಾಲ್ಗೊಂಡು ಪಾವನರಾದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ನೆಲೆಸಿರುವ ಶ್ರೀ ಶನೈಶ್ಚರ ಸ್ವಾಮಿಯವರ ದೇವಾಲಯದಲ್ಲಿ ಶನೈಶ್ಚರ ಜಯಂತಿಯನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಇದರ ನಿಮಿತ್ತ ಆಲಯ ಆವರಣದಲ್ಲಿ ಕಳಸಗಳನ್ನು ಸ್ಥಾಪಿಸಿ ಪೂಜಿಸಲಾಯಿತು. ನಂತರ ಭಕ್ತರು ಕಳಸಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದರು. ತರುವಾಯ ಗರ್ಭಗುಡಿಯಲ್ಲಿರುವ ದೇವರಿಗೆ ಫಲಪಂಚಾಮೃತ ಅಭಿಷೇಕ, ಚಂದನಾಭಿಷೇಕ ಹಾಗೂ ತೈಲಾಭಿಷೇಕಗಳನ್ನು ಆಚರಿಸಲಾಯಿತು. ತರುವಾಯ ವಿವಿಧ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಸ್ವಾಮಿಯನ್ನು ಅಲಂಕರಿಸಲಾಯಿತು. ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಶನಿದೇವರ ದರ್ಶನ ಪಡೆದು ಧನ್ಯರಾದರು.
ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಾಲಯದಲ್ಲಿ ಅಮಾವಾಸ್ಯೆಯ ನಿಮಿತ್ತ ಪ್ರತ್ಯಂಗಿರ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಮೊದಲಿಗೆ ಶ್ರೀ ಪ್ರತ್ಯಂಗಿರ ಹೋಮ ಅಭಿಷೇಕ ಮಾಡಲಾಯಿತು. ಶ್ರೀ ಪ್ರತ್ಯಂಗಿರ ದೇವಿಗೆ ಮತ್ತು ಶಲಭೇಶ್ವರ ಶ್ರೀ ಶೂಲಿನಿ ದುರ್ಗಾ ದೇವಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ರಾಯಚೂರಿನ ಸತ್ಯನಾಥ ಕಾಲೋನಿಯಲ್ಲಿರುವ ಉತ್ತರಾದಿ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶನೈಶ್ಚರ ಜಯಂತಿ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಬೆಳಗ್ಗೆ ಶ್ರೀ ಮುಖ್ಯ ಪ್ರಾಣದೇವರಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ನಂತರ ಮಠದ ಆವರಣದಲ್ಲಿ ಶನಿಶಾಂತಿ ಮತ್ತು ನವಗ್ರಹ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ತುಮಕೂರಿನ ನೃತ್ಯ ಕಲಾ ತಂಡದ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತೋಂ ತಕತೋಂ ಕಿಡದಗದ ಜಣುದಾಂ ತಗಜಣುದಾಂ ತತ್ತಜಂ ದತ್ತಣ್ಣಂ ದಜ್ಜಣುದಾಂ ತಗಜಣುದಾಂ ತತ್ತೋಂ ತಗದೋಂ ಕಿಡದಗದ ಜಣುದಾಂ ತಗಜಣುದಾಂ ದತ್ತಜಂ ದತ್ತಣ್ಣಂ ದಜ್ಜಣುದಾಂ ತಗಜಣುದಾಂ ತತ್ತೋಂ ತಕತೋಂ ಕಿಡದಗದ ಜಣುದಾಂ ತಗಜಣುದಾಂ ತತ್ತಜಂ ದತ್ತಣ್ಣಂ ದಜ್ಜಣುದಾಂ ತಗಜಣುದಾಂ ತತ್ತೋಂ ತಕತೋಂ ಕಿಡದಗದ ಜಣುದಾಂ ತಗಜಣುದಾಂ ತತ್ತಜಂ ದತ್ತಣ್ಣಂ ದಜ್ಜಣುದಾಂ ತಗಜಣುದಾಂ ತಾಂ ತಜ್ಜಂ ತರಿಗಿಡದಗಧೇಂ ತಜ್ಜಂ ತರಿಗಿಡದಗಧುಂ ತಜ್ಜಂ ತರಿಗಿಡದಗನಂ ತಜ್ಜಂ ತರಿಗಿಡದಗಧಂ ದಂ ತಜ್ಜಂ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜರ ವೈಭವೋತ್ಸವದಲ್ಲಿ ದಾಸವಾಣಿ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.